ನಮಸ್ಕಾರಗಳು ಸ್ನೇಹಿತರೆ, ಎಲ್ಲರಿಗೂ ಉತ್ತರ ಕರ್ನಾಟಕ ಅಡಿಗೆಯ ಅನುಪಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ. ಇವತ್ತು ನಾನು ಮುಳುಗಾಯಿನ ಸುಟ್ಟು ಯಾವ ರೀತಿ ಬಜ್ಜಿ ಮಾಡ್ಕೋಬೋದು ಅಥವಾ ಯಾವ ರೀತಿ ಪಚಡಿ ಮಾಡ್ಕೋಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ರೀ. ಇದನ್ನು ಸ್ವಲ್ಪ ಎಣ್ಣೆ ಹಚ್ಚಿ ಒಂದು ಪಾತ್ರೆ ಒಳಗೆ ಸಣ್ಣದಾಗಿ ಉರಿ ಇಟ್ಕೊಂಡು ಚೆನ್ನಾಗಿ ಪಟಪಟ ಸಿಡಿಯೋವರೆಗೂ ಸುಟ್ಕೊಂಡ್ರೆ ಸಾಕ್ರಿ. ಇದನ್ನು ಸುಟ್ರೆ ಚೆನ್ನಾಗಾಗದ್ರಿ ಈ ಬಜ್ಜಿ. ಈಗ ನೋಡಿರಿ, ನಾನು ಆಲ್ರೆಡಿ ಎಲ್ಲ ಮುಳುಗಾಯಿನೂ ಸುಟ್ಟಿಟ್ಕೊಂಡನಿ. ಈಗ ಇದನ್ನು ಸುಟ್ಟಾದ್ಮೇಲೆ ಚೆನ್ನಾಗಿ ಮೇಲಿನ ಸಿಪ್ಪಿ ತಾನೇ ಬಿಡ್ತೈತೆ ರೀ. ಈ ಥರ ಸಿಪ್ಪಿನ ತೆಗೆದು ನಾನೆಲ್ಲನೂ ಈ ಥರ ಸ್ಮ್ಯಾಶ್ ಮಾಡಿ ಇಟ್ಕೊತಾನೆ ರೀ. ಕೈಗಳ ಸಹಾಯದಿಂದನೇ ಈ ಥರ ಇದನ್ನು ಕಲಿಸ್ಕೋಬೇಕ್ರಿ. ಒಂದು ಗಂಟು ಥರ ಇರುವಲ್ದಂಗೆ ಚೆನ್ನಾಗಿ ಸ್ಮೂತಾಗಂಗೆ ಕಲಿಸ್ಕೋಬೇಕ್ರಿ. ಇದು ಪೂರ್ತಿ ಕಲಿಸ್ಕೊಂಡಾಗಿಂದ ನಾನು ಇದಕ್ಕೆ ಒಂದೊಂದಾಗಿನ ಸಾಮಗ್ರಿಗಳನ್ನು ಹೇಳ್ತೇನೆ ಬರ್ರಿ. ಈಗ ನೋಡಿರಿ, ಇಷ್ಟಾದರೆ ಸಾಕ್ರಿ ನಾವು ಕಲಿಸ್ಕೊಂಡಿರೋ ಅಂತಹ ಮುಳುಗಾಯಿ. ಈಗ ಇದಕ್ಕೆ ನಾನು ಎಲ್ಲನೂ ಹಸಿ ಸಾಮಗ್ರಿಗಳನ್ನು ಹಾಕೋದ್ರಿ. ಯಾವುದನ್ನು ಮತ್ತೆ ಬೇಯಿಸೋಂಗಿಲ್ಲ, ಏನೂ ಇಲ್ಲರಿ. ನಮ್ಮ ಮುಳುಗಾಯಿ ಸುಡುವಾಗನ ಅದ್ರ ಜೊತೆಗೆ ಒಂದು 3 ರಿಂದ 4 ಹಸಿಮೆಣ್ಸಿನ್ಕಾಯಿನೂ ಕೂಡ ಸುಟ್ಕೊಂಡನ್ರಿ. ಅದನ್ನು ನಾನು ಸುಟ್ಟಾಗಿಂದ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದ್ರಿ ಇದನ್ನ. ಈಗ ಇದನ್ನು ಕೂಡ ಈ ಮುಳುಗಾಯಿಗನ ಹಾಕೊತಾನೆ ರೀ. ಇವೆರಡ ರೀ ನಾವು ಎಣ್ಣೆ ಒಳಗೆ ಅಂದ್ರೆ ಸುಟ್ಕೊಳೋದು ಅಂದ್ರೆ. ಇನ್ನು ಉಳಿದಿದ್ವೆಲ್ಲ ಸಾಮಗ್ರಿಗಳು ಹಸಿವು ಹಾಕೊಳೋದ್ರಿ. ಸ್ನೇಹಿತರೆ, ಈಗ ನಾವು ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಹೇಳ್ತಾ ಹೋಗ್ತೇನೆ, ನೋಡೋಣ ಬರ್ರಿ. ಸ್ನೇಹಿತರೆ, ನನ್ನ ಈ ಚಾನಲ್ನಲ್ಲಿ ಬರುವ ಎಲ್ಲ ಅಡುಗೆಗಳು ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಂಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಈಗ ನೋಡಿರಿ, ನಾನು ಕಲಿಸಿದಂತಹ ಮುಳುಗಾಯಿಗೆನ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರಿ. ಅದಕ್ಕೊಂದು ಸ್ವಲ್ಪ 2 ರಿಂದ 3 ಆಗೋಷ್ಟು ಉಳ್ಳಾಗಡ್ಡಿ ಹಾಕ್ಕೊಂಡ್ರಿ, ಹಸಿ ಉಳ್ಳಾಗಡ್ಡಿನ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ರಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಗುರಳಿನ ಪುಡಿ ಹಾಕ್ಕೊಂಡ್ರಿ 2 ಸ್ಪೂನಷ್ಟು. ಈಗ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ಒಂದು ಅರ್ಧ ಸ್ಪೂನಷ್ಟು ನಾನು ಖಾರದ ಪುಡಿ ಹಾಕ್ಕೊಂಡ್ರಿ. ಈಗ ಅದಕ್ಕೆ 1 ಸ್ಪೂನಷ್ಟು ಜೀರಾ ಪುಡಿನೂ ಕೂಡ ಹಾಕ್ಕೊಂಡ್ರಿ. ಈ ಖಾರದ ಪುಡಿನ ಅದು ಟೇಸ್ಟಿಗೋಸ್ಕರ ಹಾಕಿರೋದ್ರಿ. ಯಾಕಂದರೆ ಹಸೆಕಾಯಿ 3 ಹಾಕಿರೋದ್ರಿಂದ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡ್ರೆ ಟೇಸ್ಟ್ ಜಾಸ್ತಿ ಇರ್ತೈತಿ ಅಂತಂದು. ಈಗ ನಾನು ಫೋರ್ಕ್ ಅಥವಾ ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಈ ಥರ ಕಲಿಸ್ಕೊತಾನೆ ರೀ. ಇಷ್ಟು ಕಲಿಸ್ಬಿಟ್ರೆ ನಮ್ಮ ಮುಳುಗಾಯಿ ಪಚಡಿ ತಿನ್ನಕ್ಕೆ ರೆಡಿ ಆಯ್ತು ಅಂತಾರೆ. ಈಗ ಇದಕ್ಕೆ ಸಕ್ಕರೆ ಹಾಕ್ಕೊಂಡೆ ರೀ, ಒಂದು ಅರ್ಧ ಸ್ಪೂನು. ಆಮೇಲೆ ನಾನು ಇದಕ್ಕೆ 1 ಬಟ್ಲದಷ್ಟು ಮೊಸರನ್ನು ಸೇರಿಸ್ಕೊಂಡು ಇನ್ನೊಂದು ಸರಿ ಚೆನ್ನಾಗಿ ಕಲಿಸ್ಕೊತಾನೆ ರೀ. ಇದು ರೊಟ್ಟಿಗಂತೂ ಮಸ್ತ್ ಕಾಂಬಿನೇಷನ್ ರೀ. ನೀವು ಒಂದ್ಸತಿ ಯಾವಾಗಾರು ಮುಳುಗಾಯಿ ಪಲ್ಯ ತಿಂದು ಬೇಜಾರಾದಾಗ ಈ ಥರ ಪಚಡಿ ಮಾಡ್ಕೊಂಡು ಟೇಸ್ಟ್ ಹೆಂಗಿತ್ತು ಅನ್ನೋದನ್ನು ಹೇಳ್ರಿ. ನೋಡಿರಿ ಸ್ನೇಹಿತರೆ, ನಾನೀಗೆಲ್ಲನೂ ಚೆನ್ನಾಗಿ ಕಲಿಸಿದ್ದಾಗೈತೆ ರೀ. ಈಗ ಇದಕ್ಕೆ ನಾನು 1 ಬಟ್ಲಷ್ಟು ಮೊಸರು ಹಾಕ್ಕೊತಾನೆ ರೀ. ಅಕಸ್ಮಾತ್ ನಿಮ್ಗೆ ಮೊಸರು ಹಾಕೋಣದು ಇಷ್ಟ ಇಲ್ಲಪ್ಪ ಅಂದ್ರೆ ಎಣ್ಣೆ ಹಾಕೋಬೋದು ರೀ. ಹಂಗೆ ಹಸಿ ಎಣ್ಣೆನ ಹಾಕೋಬೋದು ರೀ, ಕಾಸೋದೇನು ಬೇಡ್ರಿ. ಆ ಥರ ಎಣ್ಣೆನೂ ಹಾಕ್ಕೊಂಡು ತಿನ್ಬೋದು ರೀ. ಮೊಸರು ಹಾಕ್ಕೊಂಡ್ರೆ ಟೇಸ್ಟ್ ಜಾಸ್ತಿ ಇರತ್ತೆ ರೀ. ಹಾಗಾಗಿ ನಾನು ಮೊಸರು ಹಾಕಿರೋದು. ಇದಕ್ಕೆ ಮೊಸರು ಸ್ಪೆಷಲ್ ರೀ. ನೋಡಿರಿ ಸ್ನೇಹಿತರೆ, ನಾನೀಗ ಚೆನ್ನಾಗಿ ಕಲ್ಸಾಕತ್ತಾನೆ ರೀ. ಈಗ ಇದು ಕಲಸಾಗಿಂದ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಂದು ಸತಿ ಕಲಿಸ್ಕೊತಾನೆ ರೀ. ಸ್ನೇಹಿತರೆ, ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ರೆಸಿಪಿ ನೋಡಿದ್ದಕ್ಕಾಗಿ ಹಾಗೂ ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸಪೋರ್ಟ್ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಹಿಂಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿರಿ ಮತ್ತು ಆಶೀರ್ವಾದ ಮಾಡಿರಿ. ನೋಡಿರಿ, ಈಗ ಚೆನ್ನಾಗಿ ಕಲಿಸ್ಕೊಂಡೆ. ಇನ್ನೊಂದು ಸರಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈಗ ರೆಡಿ ಆತ್ರಿ ನಮ್ಮ ಮುಳುಗಾಯಿ ಬಜ್ಜಿ. ಈಗ ಇದಕ್ಕೆ ನಾನು ಮೇಲೆ ಒಂದು ಸ್ವಲ್ಪ ಹಸಿ ಉಳ್ಳಾಗಡ್ಡಿ ಕೊತ್ತಂಬರಿ ಹಾಕ್ಕೊಂಡು ಈಗ ಇದನ್ನು ತೋರಿಸ್ತಾನೆ ನೋಡಿರಿ. ಇದು ಊಟಕ್ಕೆ ರೆಡಿ ಆಗೈತಿ ಅಂತ ಅರ್ಥ ರೀ ಸ್ನೇಹಿತರೆ. ಇನ್ನೊಂದು ಉತ್ತರ ಕರ್ನಾಟಕದ ಅಡುಗೆಯೊಂದಿಗೆ ಭೇಟಿಯಾಗೋಣ್ರಿ. ಅಲ್ಲಿವರೆಗೂ ನಮಸ್ಕಾರ.